ಯಾರು ಹೆಣ್ಣಿಗೆ ಮೊದಲ ಬಾರಿಗೆ ನಾಚುವವರ ತಂದರು. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡಿದೆ, ಬಟ್ ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ. ಮಾರ್ನಿಂಗ್ ರಂಗೋಲಿ ಈ ಥರ ಹಾಕ್ಕೊಂಡಿದ್ದೆ, ಪೂಜೆ ಇತ್ತು. ಹಾಗಾಗಿ ವಾರದ ದಿನ ಏನೋ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ. ಬೆಳಗ್ಗೆ ಕಾಫಿ ಎಲ್ಲ ಆಗಿತ್ತು. ನಾನು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ, ಬಟ್ ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ಏನೋ ಒಂಥರ ಮೂಡಿ ಆಗಿಬಿಟ್ಟಿತ್ತು ಇವತ್ತು. ಯಾಕೋ ಇಲ್ದಿದ್ದೇ ತಲೆಗೆ ಯೋಚನೆ ಬರ್ತಾಯಿತ್ತು. ABC ಜ್ಯೂಸ್ ಕುಡಿಯೋಣ ಅಂತ ಭಾಳ ದಿನ ಆಗಿದೆ ಅಂತ ಅಂದ್ಬಿಟ್ಟು, ಅಂದರೆ 2 ಡೇಸ್ಗೊಮ್ಮೆ ಇದನ್ನು ತೊಗೋತೀನಿ, 2 ಡೇಸ್ಗೊಮ್ಮೆ ಆಮ್ಲ ಜ್ಯೂಸ್ ತೊಗೋತೀನಿ. ಇದನ್ನು ತೊಗೊಂಡೇ ಇರಲಿಲ್ಲ, 4 ಡೇಸ್ ಆಗಿತ್ತು. ಅದಕ್ಕೆ ಅವನಿಗೊಂದು ಗ್ಲಾಸ್ ನನಗೊಂದು ಗ್ಲಾಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ರೆಡಿ ಮಾಡಿಬಿಟ್ಟು ಏನೇನು ಅಡುಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ಯಾಕೋ ಗೊತ್ತಿಲ್ಲ, ಇವತ್ತು ತುಂಬ ಮೂಡ್ ಆಫ್ ಆಗಿಬಿಟ್ಟಿತ್ತು. ಏನೋ ಒಂಥರ ಇಲ್ದಿದ್ದೆ ಯೋಚನೆ ಶುರುವಾಗಿತ್ತು. ಸ್ವಲ್ಪ ಟೆನ್ಷನಲ್ಲೇ ಇದ್ದೀವಿ, ಆದರೂ ಏನೋ ಒಂದು ಆಗುತ್ತೋ ಆಗಲ್ವೋ ಅನ್ನೋದೊಂದು ಟೆನ್ಷನ್ ಇತ್ತಷ್ಟೇ. ನನಗೆ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಮೊಸರನ್ನ ತೊಗೊಂಡಿದ್ದೀನಿ. ಏನೋ ಗೊತ್ತಿಲ್ಲ, ಮೊಸರನ್ನ ತುಂಬ ಕಂಫರ್ಟಬಲ್ ಆಗಿರೋ ಫುಡ್ ಆಗಿದೆ ನನಗೆ. ಮೊಸರನ್ನ ತಿಂದಾಗ ಏನೋ ಹೆವಿ ಅಂತ ಅನಿಸಲ್ಲ. ಹಾಗಾಗಿ ಮೊಸರನ್ನ ಬಾಕ್ಸ್ಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಮರ್ತೋಗ್ಬಿಡ್ತೀನಿ ಒಮ್ಮೊಮ್ಮೆ. ಬಾಕ್ಸ್ ರೆಡಿ ಮಾಡಿರ್ತೀನಿ, ಬ್ಯಾಗಲ್ಲಿ ಇಟ್ಕೊಳ್ಳೋದು ಮರೆತು ಹಾಗೆ ತೊಗೊಂಡೋಗ್ಬಿಟ್ಟಿರ್ತೀನಿ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮಕ್ಕಳಿಗೆ ಅನ್ನ ಸಾಂಬಾರು ಮತ್ತು ಜೋಳ ಇತ್ತು, ಅದನ್ನು ಬೇಯಿಸಿಟ್ಟಿದ್ದೆ. ಒಂದು ಆ್ಯಪಲ್ ಇತ್ತು, ಕಟ್ ಮಾಡಿ ಇಟ್ಟಿದ್ದೀನಿ, ತಿನ್ಕೋತಾರೆ. ಇನ್ನು ಮಾಮೂಲಿ ಕ್ಯಾರೆಟು ಸೌತೆಕಾಯಿ ಸಲಾಡು ಅದನ್ನು ರೆಡಿ ಮಾಡಿಟ್ಟಿದ್ದೀನಿ. ಯಾವಾಗಲೂ ಹಳೆ ಸಾಂಗ್ನ ಕೇಳ್ತಾ ಇರ್ತೀನಿ. ಅದೊಂಥರ ರಿಫ್ರೆಶ್ ಅಂತ ಅನಿಸುತ್ತೆ ನನಗೆ. ಅದರಲ್ಲೂ ಮೆಲೋಡಿ ಸಾಂಗ್ಸ್ ಅಂದರೆ ಸ್ವಲ್ಪ ಮನಸ್ಸು ಕಾಮ್ ಆಗುತ್ತೆ. ಹಾಗಾಗಿ ಆಮೇಲೆ ಅಲ್ಲಿ ಅಳಿಲು, ನಾನು ಹೇಳಿದ್ನಲ್ಲ, ಅಳಿಲು ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತೀನಿ. ಒಂದು 5 ನಿಮಿಷ ಅಷ್ಟೇ. ಜ್ಯೂಸು ಕಾಫಿ ಏನಾದರೂ ಆಗಲಿ, ಆ ವಿಂಡೋ ಹತ್ರ ನಿಂತ್ಕೊಂಡು ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಅಳಿಲುಗಳನ್ನ ನೋಡಿಕೊಂಡು ಕುಡಿತಾ ಇರ್ತೀನಿ. ಅದೊಂಥರ ಖುಷಿ ಕೊಡುತ್ತೆ ನನಗೆ. ಹಾಗಾಗಿ ತೋರಿಸೋಣ ಅಂತ ಅಂದ್ಕೊಂಡೆ ಮಿಸ್ ಮಾಡಿದ್ದೀನಿ, ನಾನು ವೀಡಿಯೋ ಮಾಡಿಲ್ಲ. ಅಳಿಲು ನೋಡಿಕೊಂಡು ಏನೇನೋ ಯೋಚನೆ ತಲೆಯಲ್ಲಿ ಗೊತ್ತಲ್ಲ, ಹೆಣ್ಮಕ್ಳಿಗೆ ನಾವು ಸ್ವಲ್ಪ ಒಂದು ವಿಚಾರ ಇಟ್ಕೊಂಬಿಟ್ರೆ ಅದೇ ತಲೆಯಲ್ಲಿ ಕೊರಿತಾ ಇರುತ್ತೆ. ಮಕ್ಕಳು ಮನೆ ಅಂದ್ಕೊಂಡು, ಅದರಲ್ಲೂ ಮಿಡ್ಲ್ ಕ್ಲಾಸ್ ಲೈಫೇ ಹಾಗೆ, 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅಂತ ಮೊದಲೇ ಗಾದೆ ಇದೆಯಲ್ಲ, ಹಾಗೆ ಯಾವುದನ್ನಾದರೂ ಮಾಡಬೇಕು ಅಂದರೆ ಭಾಳ ಯೋಚನೆ ಮಾಡಬೇಕು. ಅದರಲ್ಲೂ ದುಡ್ಡಿನ ವಿಚಾರ ಬಂದಾಗ ತುಂಬ ಯೋಚನೆ ಮಾಡಿ ಕೈ ಹಾಕಬೇಕು. ಏನು ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ಎಸೆನ್ಷಿಯಲ್ ಅಂತಿರುತ್ತೆ, ಅದನ್ನು ಮಾಡಲೇಬೇಕು. ಅದಕ್ಕೆ ಹೇಗೆ ಹೊಂದಿಸೋದು, ಯಾರ ಹತ್ರ ಕೇಳೋದು ಏನು ಅನ್ನೋದೇ ಒಂದು ದೊಡ್ಡ ಸವಾಲಾಗಿತ್ತು. ಅದನ್ನು ಯೋಚನೆ ಮಾಡ್ತಾ ಜ್ಯೂಸ್ ಕುಡಿತಾ ಇದ್ದೀನಿ. ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ. ಹೊಸೊಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೊಂದು ಸ್ಯಾರಿನಲ್ಲಿ ಸ್ಟಿಚ್ ಮಾಡಿಸಿದ ಗೌನು, ಏನೋ ಒಂಥರ ಖುಷಿ ಆಗ್ತಿತ್ತು. ಚೆನ್ನಾಗಿ ಸ್ಟಿಚ್ ಮಾಡಿದರು ಟೈಲರು. ಅದಕ್ಕೆ ಹಾಕ್ಕೊಂಡು ಅದನ್ನೇ ತಿರುಗಿಸಿ ಮಗ್ಸಿ ನೋಡ್ತಾ ಇದ್ದೆ. ಹೆಚ್ಚು ಕಡಿಮೆ ನನ್ನ ಮಗ ಪಾಪು ಇದ್ದಾಗ ಯಾರೋ ಗಿಫ್ಟ್ ಮಾಡಿ ಸ್ಯಾರಿ ಇದನ್ನು ಹಾಗೆ ಇಟ್ಕೊಂಡಿದ್ದೆ. ವೈಟ್ ಸ್ಯಾರಿ, ನನಗೆ ಫ್ಲವರ್ ಪ್ರಿಂಟ್ ಇದೆ, ಅದು ಚೆನ್ನಾಗಿತ್ತು. ಹಾಗಾಗಿ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ವೈಟ್ ಸ್ಯಾರೀಸು, ಎಲ್ಲಿ ಗಲೀಜಾಗಿಬಿಡುತ್ತೋ ಅನ್ನೋ ಭಯಕ್ಕೆ ಅದನ್ನು ಗೌನ್ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಚೆನ್ನಾಗೂ ಕಾಣ್ತಿತ್ತು. ಅದಕ್ಕೆ ಅದನ್ನು ಮಿರರ್ ಮುಂದೆ ನಿಂತ್ಕೊಂಡು ನೋಡ್ಕೊತಾ ಇದ್ದೆ. ಆಮೇಲೆ ಬಳೆ, ಹೂವು ಯಾರಿಗಿಷ್ಟ ಇಲ್ಲ ಹೇಳಿ, ಹೆಣ್ಮಕ್ಳು ಜೀವನೇ ಬಿಡ್ತಾರೆ ಬಳೆ, ಹೂವು ಅಂತ ಅಂದರೆ. ಅದರಲ್ಲಿ ನಾನು ಒಬ್ಬಳು. ಹೂವು ಅಂದರೆ ನಂಗೆ ತುಂಬ ಇಷ್ಟ. ಕೂದಲೇನು ಉದ್ದ ಇಲ್ಲ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟಾದರೂ ಮುಡ್ಕೋಬೇಕು. ಅದರಲ್ಲೂ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಮಲ್ಲಿಗೆ ಹೂವನ್ನೇ ತೊಗೊಂಬಂದಿದ್ರಿಂದ ಅದೊಂದು ಮುಟ್ಕೊಂಡೆ. ಅದು ಮಿರರ್ ಹತ್ರ ಲೈಟ್ ಹಾಕಿದ್ದೀನಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಡ್ರೆಸ್ನ ತಿರ್ಗಾ ಮಗ ನೋಡ್ಕೊಳ್ಳೋದೇ ಆಗ್ತಿತ್ತು. ನಾವು ಸಣ್ಣ ಮಕ್ಕಳಿಂದನೂ ಹಾಗೇ, ಹೆಣ್ಮಕ್ಳೇ ಹಾಗೆ, ಒಂದು ಏನಾದರೂ ಹಾಕ್ಕೊಂಬಿಟ್ರೆ ಹೊಸ್ದಾಗಿ ಅದನ್ನು ನೋಡಿ ನಮಗೆ ನಾವು ತೃಪ್ತಿ ಪಡ್ಕೊಳ್ಳೋದೇ ಆಗುತ್ತೆ. ಇನ್ನು ಮಧ್ಯಾಹ್ನ ಲ್ಯಾಬಿಗೆ ಹೋಗಿ ಮಧ್ಯಾಹ್ನ ಮುಗಿಸ್ಕೊಂಡು ಬಂದಮೇಲೆ ಒಂದು ಕಪ್ ಕಾಫಿ ಎಲ್ಲ ಕುಡಿದು ಈಗ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸಂಜೆ ಸ್ವಲ್ಪ ಸೊಪ್ಪಿತ್ತು, ಬಿಡಿಸ್ಕೋತಾ ಇದ್ದೆ. ಈ ಸಾಂಬಾರು ಮಾಡಿದ್ರೆ ನನ್ನ ಚಿಕ್ಕ ಮಗ ತಿನ್ನಲ್ಲ.
ಸೊಪ್ಪು ಅವನಿಗೆ ಅಲರ್ಜಿ, ಹಾಗಾಗಿ ಪಲ್ಯನಾದರೂ ಮಾಡ್ಕೊಂಡು ತಿನ್ನೋಣ. ಅವನು ತಿಂತಾನೆ ದೊಡ್ಡವನು, ನಾನು ತಿನ್ಬೋದು ಅಂತ ಅಂದ್ಬಿಟ್ಟು ಸೊಪ್ಪಿನ ಪಲ್ಯ ಮಾಡೋಣ ಅಂತ ಬಿಡಿಸಿಟ್ಕೋತಾ ಇದ್ದೀನಿ. ಯಾವತ್ತಾರು ಒಂದಿನ ಬಸ್ಸಾರು ಏನಾದರೂ ಮಾಡೋಣ. ಅವ್ನು ಬೇಕಾದರೆ ಸಾಂಬಾರಲ್ಲಿ ತಿನ್ಕೊಳ್ಳಿ, ಸೊಪ್ಪಿನ ಪಲ್ಯ ಎಲ್ಲ ನಾವು ತಿನ್ಕೋಬೋದು ಅಂತ. ಸಾಂಬಾರು ತಿನ್ನಲ್ಲ, ಆದರೂ ಏನಾದರೂ ಮಾಡಿ ಪೂಸಿ ಹೊಡೆದು ತಿನ್ನಿಸ್ಬೇಕು. ಇನ್ನೇನು ಮಾಡೋದು, ಮಕ್ಕಳು ತಿನ್ನಲ್ಲ ಅಂದಾಗ. ಅವ್ನು ದೊಡ್ಡವನಾಗಿದೆ ಆಲ್ರೆಡಿ. ಚಿಕ್ಕ ಮಗು ಆಗಿದ್ದರೆ ಹೇಳಿ ಮಾಡಿ ತಿನ್ನಿಸ್ಬೋದಾಗಿತ್ತು, ಅಥವಾ ಏನಾದರೂ ಕತೆ ಹೇಳಿ ಅದು ಇದು ತೋರಿಸಿ ತಿನ್ನಿಸ್ಬೋದು. ಬಟ್ ಈಗ ದೊಡ್ಡ ಮಕ್ಕಳು ಅವರೇ ಊಟ ಮಾಡೋದು, ಅದು ಸ್ವಲ್ಪ ಕಷ್ಟ ತಿನ್ನಿಸೋದು. ತಿಂದಿಲ್ಲ ಅಂದರೆ ಏನು ಫೋರ್ಸ್ ಮಾಡೋಕ್ಕಾಗಲ್ಲ. ಊಟದ ವಿಚಾರದಲ್ಲಿ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ಇದೇ ತಿನ್ನಿ ಅದೇ ತಿನ್ನಿ ಅಂತ ಹೇಳಿದ್ರೆ ಕೇಳೋದು ಇಲ್ಲ, ಹಾಗಾಗಿ ನಾನು ಹೇಳೋಕ್ಕೂ ಹೋಗಲ್ಲ. ಅವ್ರವ್ರಿಗೆ ಏನೇನು ಇಷ್ಟನೋ ಅದನ್ನು, ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅಂತ ಇದೆ. ಹಾಗಾಗಿ ಅವ್ನಿಗೆ ಏನು ಇಷ್ಟನೋ ಅವ್ನು ಅದನ್ನು ತಿನ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಸಾಧ್ಯ ಆದಷ್ಟು ಪ್ರೋಟೀನು ಫೈಬರ್ನ ಆ್ಯಡ್ ಮಾಡೋದಕ್ಕೆ ನೋಡ್ತೀನಿ. ಕೆಲವೊಮ್ಮೆ ಆಗಲ್ಲ, ಕೆಲವೊಮ್ಮೆ ಆಗುತ್ತೆ. ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಯಾರೂ ಇಷ್ಟು ಫಾಸ್ಟಾಗಿ ಏನು ಸೊಪ್ಪು ಬಿಡಿಸ್ಕೊಳಕ್ಕಾಗಲ್ಲ. ಬಟ್ ನಾನು ಅದೇ 1 ಗಂಟೆ ಆಗುತ್ತೆ ಅಂತ ಅಂದ್ಬಿಟ್ಟು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೆಕೆ ಬೇರೆ ಆಗ್ತಾಯಿತ್ತು, ಅದಕ್ಕೆ ವಿಂಡೋ ಹತ್ರನೇ ಕೂತ್ಕೊಂಡಿದ್ದೆ, ಗಾಳಿ ಬೀಸುತ್ತೆ ಅಂತ ಅಂದ್ಬಿಟ್ಟು. ಕೆಲವೊಮ್ಮೆ ಸುಮ್ಮನೆ ಕೂತಿದ್ದಾಗ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ. ಈ ಕೆಲಸ ಮಾಡುವಾಗಲೂ ಹಾಗೇನೆ, ಈ ಥರ ಕೈ ಕೆಲಸ ಮಾಡ್ತಿದ್ರು ಮನಸ್ಸು ಮೈಂಡು ಎಲ್ಲೋ ಹೋಗಿರುತ್ತೆ. ಒಂದು ವಿಷಯ ನಾನು ಹೇಳಿದ್ನಲ್ಲ, ಯಾವುದಾದ್ರೂ ಒಂದು ವಿಷಯ ಹಚ್ಕೊಂಬಿಟ್ರೆ, ಹಾಗೇನೆ ಅದರಲ್ಲೂ ಮಕ್ಕಳು ವಿಚಾರ ಬಂದಾಗ ಸಖತ್ ಯೋಚನೆ ಮಾಡ್ತೀವಿ. ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಏನು ಅಂತ ಅಂದ್ಬಿಟ್ಟು ನೋಡುವ. ಮುಂದಕ್ಕೆ ನಾನು ಎಲ್ಲದನ್ನೂ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಏನು ಮಾಡಬೇಕು ಅಂತ ಹೊರಟಿದ್ದೀವಿ, ಏನಾಗ್ತಿದೆ ಅಂತ ಅಂದ್ಬಿಟ್ಟು. ನಮಗೆಲ್ಲ ಅಮ್ಮ ಏನು ಅಡುಗೆ ಮಾಡ್ತಿದ್ರು ಅದನ್ನೇ ತಿಂದು ಅಭ್ಯಾಸ. ಬಟ್ ಮಕ್ಕಳು ಹಾಗಲ್ಲ, ಈಗಿನ ಮಕ್ಕಳಿಗೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ದನ್ನೇ ಮಾಡಿಕೊಡ್ಬೇಕು. ಇವನು ಸ್ವಲ್ಪ ಮೂಡಿ, ಅವನು ಇಷ್ಟಪಟ್ಟಿದ್ದೇ ಮಾಡಿಕೊಡ್ಬೇಕು, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಹಾಗೆ ರಾತ್ರಿ ಊಟಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ, ಚಪಾತಿ ಮತ್ತು ಸೊಪ್ಪಿನ ಪಲ್ಯ. ಇವನು ತಿನ್ನಲ್ವಲ್ಲ, ಹಾಗಾಗಿ ಸ್ವಲ್ಪ ಪನ್ನೀರ್ ಇತ್ತು, ಪನ್ನೀರ್ ಗ್ರೇವಿ ಮಾಡಿದ್ದೀನಿ, ಪನ್ನೀರ್ ಬಟರ್ ಮಸಾಲ ಮಾಡಿದ್ದೀನಿ. ಅವನಿಗೆ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಫಸ್ಟು ಬಿಸಿ ಬಿಸಿ ಹಾಕ್ಕೊಟ್ಟು ತಿಂದುಬಿಟ್ರೆ ನನಗೂ ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನನಗೆ ಊಟ ಆದಮೇಲೆ ಸ್ವಲ್ಪ ಕೆಲಸ ಇರುತ್ತೆ, ಪಾತ್ರೆ ತೊಳೆಯೋದು ಮತ್ತು ಅದನ್ನು ಕಿಚನ್ ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಕೆಲಸ ಇರುತ್ತೆ. ಹಾಗಾಗಿ ನೋಡಿ, ಪನ್ನೀರ್ ಸ್ವಲ್ಪ ಇತ್ತು, ಒಂದು 100 ಗ್ರಾಮ್ ಅಷ್ಟಿತ್ತು, ಅದನ್ನು ಮಾಡಿಕೊಡ್ತಿದ್ದೀನಿ. ಇವನು ಸ್ವಲ್ಪ ಪ್ರೋಟೀನ್ ಅಂತಲೇ ದೊಡ್ಡ ಮಗ, ಹಾಗಾಗಿ ಅವನಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು. ಇವತ್ತು ಗುರುವಾರ, ಹಾಗಾಗಿ ಮೊಟ್ಟೆ ಏನು ಮಾಡಿರಲಿಲ್ಲ, ಪನ್ನೀರ್ ಮಾಡಿಕೊಟ್ಟೆ. ನಾನು ಸ್ವಲ್ಪ ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೆ. ಇದನ್ನು ಅವನು ತಿಂತಾನೆ, ದೊಡ್ಡವನು ತಿಂತಾನೆ, ನಾನು ಅವನು ಇಬ್ಬರು ಸೊಪ್ಪಿನ ಪಲ್ಯ ತಿನ್ಕೋತೀವಿ. ಇವನು ಮಾತ್ರ ತಿನ್ನಲ್ಲ, ಇವನಿಗೆ ಪನ್ನೀರ್ ಗ್ರೇವಿ ಹಾಕ್ಕೊಟ್ರಾಯ್ತು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೆ. ಹೀಗೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿನೇ ಅಡುಗೆ ಮಾಡಬೇಕು. ಪ್ಲ್ಯಾನ್ ಇಲ್ಲದೆ ಯಾವುದೂ ಮಾಡೋದಕ್ಕಾಗಲ್ಲ. ಏನೇ ಮಾಡಿದ್ರೂ ಮನೆಯವ್ರಿಗೆಲ್ರಿಗೂ ಇಷ್ಟ ಆಗಬೇಕು, ಅವ್ರ ಹೊಟ್ಟೆ ತುಂಬ ತಿನ್ನಬೇಕು, ಅದಷ್ಟೇ ನಮ್ಮ ಇಂಟೆನ್ಷನ್ ಆಗಿರುತ್ತೆ. ಎಲ್ಲರೂ ಅಷ್ಟೇ, ಹೆಣ್ಮಕ್ಳು ನಾವು ತಿಂತೀವಿ, ನಾವು ಬೇಕಾದರೆ ಅವ್ರು ಏನು ತಿಂತಾರೋ ಅದಕ್ಕೆ ಅಡ್ಜಸ್ಟ್ ಆಗ್ತೀವಿ. ಬಟ್ ಮನೇಲಿರೋರು ನಮಗೆ ಅಡ್ಜಸ್ಟ್ ಆಗೋದಿಲ್ಲ. ನಿಮಗೆ ಏನು ಇಷ್ಟ ಅಂತಲೂ ಯಾವತ್ತೂ ಕೇಳೋದಿಲ್ಲ. ನಾವು ಮಾಡಿದ್ದನ್ನು ತಿನ್ನಬೇಕು ಅಂತ ಯಾವತ್ತೋ ಒಂದಿನ ತಿಂತಾರೆ ಅಷ್ಟೇ, ಅಡ್ಜಸ್ಟ್ ಮಾಡಿಕೊಂಡು. ಹೀಗೆ ಅವನಿಗೆ ನಾನು ಬಡಿಸ್ಕೊಂಡಿರೋದು ಸ್ವಲ್ಪ ಪನ್ನೀರು ಹಾಕ್ಕೊಂಡಿದ್ದೀನಿ. ಗ್ರೇವಿ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಪನ್ನೀರು, ಅದು ಸ್ವಲ್ಪ ಬಾಯಲ್ಲೆಲ್ಲ ಗುಳ್ಳೆ ಆಗುತ್ತೆ. ಹಾಗಾಗಿ ನಾನು ಪನ್ನೀರ್ ತಿನ್ನೋದಕ್ಕೆ ಹೋಗೋದಿಲ್ಲ, ಅಷ್ಟಕ್ಕಷ್ಟೇ. ಆದರೂ ಟೇಸ್ಟ್ ಚೆನ್ನಾಗಿದೆ ಅಂತ ಅವ್ನು ಹೇಳ್ತಿದ್ನಲ್ಲ ಅಂತ ಸ್ವಲ್ಪ ಹಾಕ್ಕೊಂಡೆ. ಚೆನ್ನಾಗಿತ್ತು. ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ರೆಸಿಪಿಯನ್ನು ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ. ಸ್ವಲ್ಪ ಸೊಪ್ಪಿನ ಪಲ್ಯ ಹಾಕ್ಕೊಂಡೆ. ದೊಡ್ಡ ಮಗ ಏನು ಬಂದಿರಲಿಲ್ಲ, ಚಪಾತಿನ ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಇವನಿಗೆ ಮಾತ್ರ ಕೊಟ್ಟಿದ್ದೆ, ಬಿಸಿ ಬಿಸಿ ಇತ್ತಲ್ಲ ತಿನ್ಕೊಂಬಿಡ್ಲಿ ಫಸ್ಟು ಅಂತ ಅಂದ್ಬಿಟ್ಟು. ಇವನು ಓದೋದಿತ್ತು, ಸ್ವಲ್ಪ ತಿಂದ್ಬಿಟ್ಟು ಓದ್ಕೊಳಕ್ಕೆ ಹೋಗ್ತಾನೆ, ಹಾಗಾಗಿ ಫಸ್ಟ್ ಅವನಿಗೆ ಹಾಕ್ಕೊಟ್ಬಿಟ್ಟೆ. ಇನ್ನು ಇವಾಗಿಂದೇನೋ ಕತೆ ಆಯಿತು, ನಾಳೆಗೂ ಯೋಚನೆ ಮಾಡಬೇಕಲ್ವ. ಅದಕ್ಕೆ ನಾಳೆ ಸ್ವಲ್ಪ ಅಕ್ಕಿ ಮತ್ತು ಹೆಸ್ರು ಕಾಳನ್ನ ನೆನೆಸಿಟ್ಟೆ, ದೋಸೆ ಮಾಡ್ಕೊಂಬಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು. ನಾವು ಯಾವಾಗಲೂ ಫ್ಯೂಚರ್ ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ ಲೇಡೀಸೇ, ಹಾಗೆ ನಾಳೆ ಸಂಜೆ ಈ ಥರದ್ದನ್ನು ಯೋಚನೆ ಮಾಡ್ತಿರ್ತೀವಿ. ಸ್ವಲ್ಪ ಹೆಸರು ಕಾಳು, ಸ್ವಲ್ಪ ಅಕ್ಕಿ, ಹೆಸ್ರು ಕಾಳನ್ನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಅಕ್ಕಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇನ್ನು ಕಡಲೆ ಬೀಜ ಮತ್ತು ಬಾದಾಮನ್ನು ನೆನೆಸಿಟ್ಕೊಂಡಿದ್ದೀನಿ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.